ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ನಂತರ ಡ್ರೋನ್ ಪ್ರತಾಪ್ ಅವರ ಮೇಲಿದ್ದಂತಹ ಎಲ್ಲ ಅಭಿಪ್ರಾಯಗಳು ಕೂಡ ಬದಲಾಗಿ ಜನ ಅವರಿಗೆ ಪ್ರೀತಿಯನ್ನ ಕೊಡುವುದಕ್ಕೆ ಶುರು ಮಾಡಿದ್ರು. ಇನ್ನು ಜನರ ಪ್ರೀತಿಯಿಂದಲೇ ಬಿಗ್ ಬಾಸ್ ಸೀಸನ್ 10ರಲ್ಲಿ ಡ್ರೋನ್ ಪ್ರತಾಪ್ ಟಾಪ್ 2 ಕಂಟೆಸ್ಟೆಂಟ್ ಆಗಿದ್ರು. ಟಾಪ್ 2ಗೆ ಬಂದಂತಹ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆದ್ರು. ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಡ್ರೋನ್ ಪ್ರತಾಪ್ ಅವರಿಗೆ 10 ಲಕ್ಷ ನಗದು ಬಹುಮಾನ ಮತ್ತು ಒಂದು ಎಲೆಕ್ಟ್ರಿಕ್ ಬೌನ್ಸ್ ಬೈಕ್ ಅನ್ನ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ತಮಗೆ ಸಿಕ್ಕ ಹಣವನ್ನ ಬಡ ಮಕ್ಕಳ ಚಿಕಿತ್ಸೆಗೆ ಬಳಸುವುದಾಗಿ ಮತ್ತು ಎಲೆಕ್ಟ್ರಿಕ್ ಬೈಕ್ ಅನ್ನ ಯಾರಾದರೂ ಡೆಲಿವರಿ ಬಾಯ್ಗೆ ಕೊಡುವುದಾಗಿ ಮಾತನ್ನ ಕೊಟ್ಟಿದ್ರು. ಇದೀಗ ಡ್ರೋನ್ ಪ್ರತಾಪ್ ತಮ್ಮ ಮಾತಂತೆ ನಡೆದುಕೊಂಡಿದ್ದಾರೆ. ನುಡಿದಂತೆ ನಡೆದಿದ್ದಾರೆ ಪ್ರತಾಪ್. ಎಸ್, ಬಿಗ್ ಬಾಸ್ನಲ್ಲಿ ಬಹುಮಾನವಾಗಿ ಬಂದ ಬೈಕನ್ನ ಡ್ರೋನ್ ಪ್ರತಾಪ್ ತಾವು ಹೇಳಿದ ಹಾಗೇನೆ ರಾಜು ಎಂಬ ವ್ಯಕ್ತಿಗೆ ನೀಡಿದ್ದಾರೆ. ಈ ಕುರಿತು ಫೋಟೋ ಸಮೇತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನ ಮಾಡಿ ಮಾಹಿತಿಯನ್ನ ಡ್ರೋನ್ ಪ್ರತಾಪ್ ಹಂಚಿಕೊಂಡಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರಿಂದ ಎಲೆಕ್ಟ್ರಿಕ್ ಬೌನ್ಸ್ ಬೈಕ್ ಅನ್ನ ಪಡೆದಂತಹ ರಾಜು ಅವರ ಹಿನ್ನೆಲೆಯ ಬಗ್ಗೆಯೂ ಕೂಡ ಡ್ರೋನ್ ಮಾಹಿತಿಯನ್ನ ನೀಡಿದ್ದಾರೆ. ಇವರು ರಾಜು ಮಧ್ಯಾಹ್ನದಿಂದ ಸಂಜೆಯವರೆಗೂ ಹೋಟೆಲ್ನಲ್ಲಿ ಕೆಲಸ ಮಾಡಿ ಹಾಗೂ ಸಂಜೆ ಮೇಲೆ ಫುಡ್ ಡೆಲಿವರಿ ಕೆಲಸವನ್ನ ಮಾಡ್ತಾರೆ. ಇವರು ತಮ್ಮ ಸ್ನೇಹಿತರ ಹೆಸರಿನಲ್ಲಿ ಗಾಡಿಯನ್ನ ತಗೊಂಡು ಅದಕ್ಕೆ ಪ್ರತಿ ತಿಂಗಳು ಕಂತನ್ನ ಕಟ್ತಾ ಇದ್ರು. ಆದರೆ ಅವರ ಸ್ನೇಹಿತ ಮಾಡಿದ ಮೋಸದಿಂದ ರಾಜು ಅವರ ಬೈಕನ್ನು ಬ್ಯಾಂಕ್ನವರು ಸೀಸ್ ಮಾಡಿದ್ರು. ಹೀಗಾಗಿ ಇವರಿಗೆ ನನಗೆ ಬಹುಮಾನವಾಗಿ ಬಂದ ಎಲೆಕ್ಟ್ರಿಕ್ ಗಾಡಿಯನ್ನ ನೀಡ್ತಾ ಇದ್ದೀನಿ, ಇದು ನನಗೆ ಬಹಳ ಖುಷಿಯನ್ನ ತಂದಿದೆ ಅಂತ ಡ್ರೋನ್ ಪ್ರತಾಪ್ ಬರೆದುಕೊಂಡಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರ ಈ ಕಾರ್ಯಕ್ಕೆ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ಗಿಚ್ಚಿ ಗಿಲಿಗಿಲಿಯಲ್ಲಿ ಭಾಗವಹಿಸ್ತಾ ಇರುವ ಡ್ರೋನ್ ಪ್ರತಾಪ್ ಅವರು ಕರುನಾಡಿನ ಜನತೆಯನ್ನ ಮತ್ತಷ್ಟು ನಗಿಸ್ತಾ ಇದ್ದು ಅಭಿಮಾನಿಗಳ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.